ರೆಸ್ಪೆಕ್ಟ್ ಕೊಡೋದು, ಅವ್ರ ರಕ್ಷಣೆ ಮಾಡೋದು, ಯಾವ್ಯಾವ ರಾಜ್ಯದಲ್ಲಿ ಎಲ್ಲೇ ಹೋದ್ರೂ ಕೂಡ ಅವರಿಗೆ ರೆಸ್ಪೆಕ್ಟ್ ಕೊಡ್ತಕ್ಕಂಥ ನಾವು ಕರ್ತವ್ಯ ಎಲ್ಲರೂ ಕೊಡ್ತಾರೆ. ಬಟ್ ಅವರು ಈ ರೀತಿಯಾಗಿ ಮಾತಾಡೋದು ಮೈ ಬಚ್ಚಗ ಬಡಿ ಬಾತ್, ಅರೆ ಇಷ್ಟು ಕಾನ್ವಾಯ್ ನಿಮ್ಮ ಮುಂದೆ ಹೋಗ್ತಾವ, ನಿಮ್ಗಿನ್ನ ಮುಂದೆ 10 ಕಾರ್ಗಳಿರ್ತವೆ, ಹಿಂದೊಂದು 20 ಇರ್ತವೆ, SGPದವ್ರು ಇರ್ತಾರೆ, IBದವ್ರು ಇರ್ತಾರೆ, ಲೋಕಲ್ ಪೊಲೀಸ್ ಇರ್ತದೆ, ಸೆಮಿ ಮಿಲಿಟರಿದವ್ರು ಇರ್ತಾರೆ. ಅಂಥ ಕಡೆ ನೀವು ಪ್ರಚಾರಕ್ಕಾಗಿ ಮೈ ಬಚ್ ಗಯಾ ಯಹಿ ಬಡಿ ಬಾತ್ ಹೈ, ಮೇರಾ ಧನ್ಯವಾದ ಬೋಲಿಯೇ ಆಪ್ಕೆ ಚೀಫ್ ಮಿನಿಸ್ಟರ್ಗೂ ಅಂದರೆ ಇದು ಪಂಜಾಬ್ ಜನತೆಗೆ ಅವಮಾನ ಮಾಡ್ತಕ್ಕಂಥ ಪ್ರಶ್ನೆ. ಯು ಆರ್ ಇನ್ಸಲ್ಟಿಂಗ್ ಅಂತ ಅವ್ರು ಹೇಳಿದ್ದಾರೆ. ಇದು ನಮ್ಮ ರಾಜ್ಯಕ್ಕೆ ಅವ್ರು ಬರ್ತಾ ಇದ್ರು, ನಮಗೆ ಅನುಕೂಲ ಆಗ್ತಿತ್ತು. ನಾನು ಒಂದು ಮೀಟಿಂಗ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥವನಿದ್ದೆ. ಇದು ದುರ್ದೈವ. ಐ ರಿಗ್ರೆಟ್ ಫಾರ್ ದಿಸ್ ಅಂತ ಹೇಳಿದ್ರು ಕೂಡ ಒಬ್ಬ ಪ್ರೈಮ್ ಮಿನಿಸ್ಟರ್ ಅವರು ಈ ರೀತಿಯಾಗಿ ಮಾತಾಡ್ತಕ್ಕಂಥದ್ದು, ಅದಕ್ಕೆ ಬೆಳೆಸ್ತಕ್ಕಂಥದ್ದು, ಅದು ಆದಮೇಲೆ ಮಂತ್ರಿಗಳ ಮೇಲೆ ಮಂತ್ರಿ, ಅವ್ರು BJP ಅಧ್ಯಕ್ಷರು ಈ ರೀತಿಯಾಗಿ ಟೀಕೆ ಟಿಪ್ಪಣಿ ಮಾಡಿ ಇವತ್ತು ಏನು ಜನರಿಗೆ ತೋರಿಸ್ತಾ ಇದ್ದಾರೆ, ಇದು ನಿಜವಾಗಲೂ ಖಂಡನೀಯ. ಇದು ಆಗಬಾರ್ದು. ಅವರು ರಕ್ಷಣೆ ಮಾಡ್ತಕ್ಕಂಥದ್ದು ಪಂಜಾಬ್ ಗೌರ್ಮೆಂಟ್ ಕರ್ತವ್ಯನೂ ಬೇರೆಯವ್ರದ್ದು ಅದ, ಕೇಂದ್ರ ಸರ್ಕಾರದ. ಆದ್ರೆ ಮೇನ್ ಇಲ್ಲಿ ಲೋಪ ಆಗಿದ್ದೇ ಕೇಂದ್ರ ಸರ್ಕಾರ, SGPದು, IBದು. ಅವ್ರಿಗೆ ಮೊದಲು ಹೇಳಿರಿ, ನಿಮ್ಮ ಜನನೇ ಇದ್ದಾರಲ್ಲ, ಬೇರೆಯವ್ರ ಮೇಲೆ ಬಳ ತೋರಿಸೋದಕ್ಕಿಂತಲೂ ಇದು ಬಹಳ ಮುಖ್ಯ. ಅದಕ್ಕೆ ಲೈಟ್ಲಿ, ದಟ್ಸ್ ವೈ ಎ ಹೈಕೋರ್ಟ್ ಜಡ್ಜ್ and the Chief Justice together, Chief Secretary, together we have immediately constituted a committee that probe will conduct it and inquiry will be done. If any security lapse on the part of state government, they will be punished. We are not going to lightly, but don't make too much politics of this. It is 100% your mistake. ಜನರಿಗೆ ತರಿಸೋದಂತೂ ಚೀಫ್ ಮಿನಿಸ್ಟರ್ ಕೆಲಸ ಅಲ್ಲ. ಪ್ರೈಮ್ ಮಿನಿಸ್ಟರ್ ಭಾಷಣಕ್ಕೆ, ಅವ್ರ ಪಾರ್ಟಿ ಭಾಷಣಕ್ಕೆ, ಪಬ್ಲಿಕ್ ಮೀಟಿಂಗ್ಗೆ ಇವ್ರು ತರಿಸ್ಬೇಕಾ? ನಿಮ್ಮ ಪಾರ್ಟಿ ಅವ್ರು ಮಾಡಬೇಕು. ನಿಮ್ಮ ಪಾರ್ಟಿ ಅವ್ರು ಏನು ಹೇಳ್ಯಾರ ಅದನ್ನು ಕೇಳಿ. ಪಂಜಾಬ್ ಅದು ದಟ್ ಈಸ್ ಪಂಜಾಬ್ ಚೀಫ್ ಮಿನಿಸ್ಟರ್ ಇಷ್ಟು ಹಂಬಲ್ ಅನ್ನ. ನೀವು ಯಾವುದೇ ಫೋನ್ ಮಾಡಿದ್ರೆ ಹಿ ಲಿಫ್ಟ್ಸ್. ನಾಟ್ ಓನ್ಲಿ ದ್ಯಾಟ್, ಹಿ ಹ್ಯಾಸ್ ಸ್ಪೋಕನ್ ಟು ದೇರ್ ಪೀಪಲ್. ಅವರೇ ಹೇಳಿದ್ದಾರೆ, ಸಿಚುವೇಶನ್ ಈಸ್ ಕ್ಲಿಯರ್, ದೇರ್ ಫೋರ್ ಯು ಕ್ಯಾನ್ ಕಮ್ ಅಂತ ಹೇಳಿದವರೇ ಈ IBದು ಡೈರೆಕ್ಟರ್. ಅಂಡ್ ದೇ ಆರ್ ಬ್ಲೇಮಿಂಗ್ ಹಿಮ್ ನೌ. ಅಲ್ಲಿ ಪಂಜಾಬ್ ಸರ್ಕಾರ ಒಬ್ಬ ದಲಿತ ನಾಯಕನ ಮುಖಂಡತ್ವದಲ್ಲಿ ನಡೆದಿದೆ. ದೇಶದಲ್ಲಿ ಪ್ರಪ್ರಥಮವಾಗಿ ಪಂಜಾಬ್ನಲ್ಲಿ ಮೊದಲನೇ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಡಾಕ್ಟರ್ ಚೆನ್ನಿ ಅವರು ಬಹಳ ಸರಳ, ಸಜ್ಜನ ಮತ್ತು ಮೃದು ಭಾಷೆ. ಅಂಥ ಒಬ್ಬ ವ್ಯಕ್ತಿ ಅಥವಾ ಸರ್ಕಾರವನ್ನು ಕೆಳಗಿಳಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಕೆಲವು ಅಲಿಗೇಷನ್ಸನ್ನು BJPಯವರು ಮಾಡ್ತಾ ಇದ್ದಾರೆ. ಇದು ಸೆಕ್ಯೂರಿಟಿ ಲ್ಯಾಪ್ಸ್ ಆಗಿದ್ದು ಕೇಂದ್ರ ಸರ್ಕಾರ. ನಿಮ್ಮೆಲ್ಲರಿಗೂ ಗೊತ್ತಿದೆ, SGP
IB, ಇಂಟೆಲಿಜೆನ್ಸ್, ಇನ್ಫಾರ್ಮೆಂಟ್ಸ್ ಮತ್ತು ಅನೇಕ ಕೇಂದ್ರ ಸರ್ಕಾರದ ಅಧಿಕಾರಿಗಳು ಅಲ್ಲಿ ಮೊದಲೇ ಹೋಗಿರ್ತಾರೆ. ಪ್ರತಿಯೊಂದು ಸ್ಥಳದಲ್ಲಿ ಎಷ್ಟೆಷ್ಟು ಜನ ಇರಬೇಕು ಅಂಥೇಳಿ ಅವರು 4 ಸ್ಥಳದಲ್ಲಿ ಅವ್ರದ್ದು ಎಲ್ಲೆಲ್ಲಿ ಹೆಲಿಕಾಪ್ಟರ್ ಇಳಿತದೋ, ಎಲ್ಲಿ ಮೀಟಿಂಗ್ ಆಗ್ತದೋ, ಯಾರ್ಯಾರು ಇರಬೇಕು ಅಂತ ಹೇಳಿ ಸುಮಾರು ಅನೆಕ್ಸರ್ ಇದೆ, ABCD ಅವರ ಮಿನಿಟ್ ಟು ಮಿನಿಟ್ ಪ್ರೋಗ್ರಾಮ್ ಇಲ್ಲಿದೆ. ಈ ಪ್ರೋಗ್ರಾಮ್ ಅನ್ನ ಅವರು ಪಂಜಾಬ್ ಸರ್ಕಾರಕ್ಕೆ ಕಳಿಸಿದ್ದಾರೆ. ಆದರೂ ಕೂಡ ಇದರ ಪ್ರಕಾರ ಸರ್ಕಾರ ಆಗಲಿ ಮೋದಿ ಅವರು ಹೋಗಲಿಲ್ಲ. ಅವರಿಗೆ ಬಂದಂತ ಸೂಚನೆ ಪ್ರಕಾರ ಅಲ್ಲಿ ನಡೀತಕ್ಕಂಥ ಫಿರೋಜ್ಪುರ್ ಏನು ಬೃಹತ್ ಸಭೆ ಮಾಡಬೇಕಾಗಿತ್ತು, ಆ ಸಭೆಯಲ್ಲಿ ಅವರ ಅಪೇಕ್ಷೆ ಪ್ರಕಾರ ಜನ ಸೇರಿರಲಿಲ್ಲ. ಹಾರ್ಡ್ಲಿ ನೀವು ನೋಡಿರ್ಬೋದು, ಬಟ್ ಬಹಳ ಜನ ಅದಕ್ಕೆ ಎಷ್ಟು ಹೈಲೈಟ್ ಮಾಡಬೇಕಾಗಿತ್ತು ಅದು ಮಾಡಿಲ್ಲ. ಅಂಥದ್ದೇನಾದರೂ ಕಾರ್ಯಕ್ರಮ ನಮ್ಮದಾಗಿದ್ರೆ ಬಹುಶಃ ನಮಗೆ ಮುಂಜಾನೆಯಿಂದ ಸಂಜೆ ತನಕ ಹರಾಜಾಗ್ಬಿಡ್ತದೆ. ಎಲ್ಲಿ 70,000 ಜನ ಸೇರ್ತಾರಂಥೇಳಿ ಅವ್ರ ಅಪೇಕ್ಷೆ ಇತ್ತು, ಅಲ್ಲಿ ಬರೀ 700 ಜನ ಇದ್ರು, 500ರಿಂದ 700. ಅವರು ಪೊಲೀಸ್ದವರು ಸರ್ಕಾರಿ ರಿಪೋರ್ಟ 5,000 ಅಂತ ಹೇಳ್ತಾರೆ. ಅಲ್ಲಿ 10,000 ಜನ ಪೊಲೀಸರು ಕೇಂದ್ರ, ರಾಜ್ಯ ಮತ್ತು ಸೆಮಿ ನಮ್ಮ CFR ಇಂಥವೆಲ್ಲ ಇರ್ತಾವಲ್ಲ, ಇಂಡಸ್ಟ್ರಿಯಲ್ ಕಾನ್ಸ್ಟೇಬಲ್ಸ್, ಇವೆಲ್ಲ ಸೇರಿ ಅವರೇ ಒಂದು 4,000-5,000 ಜನ ಇದ್ರು ಅಲ್ಲಿ. ಅದಕ್ಕೆ ಈ ಮಾಹಿತಿಯನ್ನು ಬಂದ ಮೇಲೆ ಅವರು ಇದು ಹೇಗೆ ರದ್ದು ಮಾಡಬೇಕು, ಅವ್ರ ಪ್ರೋಗ್ರಾಮ್ ಇರ್ತಕ್ಕಂಥದ್ದೇ ಮೊದಲ ಹೆಲಿಕಾಪ್ಟರಿಂದ ಹೋಗಿ ಹೆಲಿಕಾಪ್ಟರಿಂದನೇ ಇಳಿದು ಪಬ್ಲಿಕ್ ಸ್ಪೀಚ್ ಮಾಡಿ ಬರಬೇಕು ಅಂತ ಇತ್ತು. ಮತ್ತು ಕೆಲವು ಸರ್ಕಾರಿ ಪ್ರೋಗ್ರಾಮ್ ಜೋಡಿಸ್ತಾರೆ. ಇವರೆಲ್ಲ ಈಗ UPಯಲ್ಲಿ ಬೇರೆ ಕಡೆ ಎಲ್ಲ ಕಡೆ ಏನು ಹೋಗ್ತಾರಲ್ಲ, ಎಲೆಕ್ಷನ್ ಎಲ್ಲೆಲ್ಲಿವೆ, ಉತ್ತರಾಖಂಡ್ ಅಲ್ಲೆಲ್ಲ ಸರ್ಕಾರಿ ಪ್ರೋಗ್ರಾಮ್ಗಳು ಇಡೋದು. ತದನಂತರ ಒಂದು ದೊಡ್ಡ ಬಹಿರಂಗ ಸಭೆ ಮಾಡಿ ಎಲೆಕ್ಷನ್ ಪ್ರಚಾರ ಮಾಡಿ ಬರ್ತಾರೆ. ಮಾಡಲಿ, ಅವ್ರಿಗೆ ಅಧಿಕಾರ ಇದೆ. ಅದನ್ನು ರೂಲ್ಸ್ ವೈಲೇಟ್ ಆಗದೆ ರೀತಿಯಲ್ಲಿ ನೋಡಿಕೊಂಡು ತಯಾರಿ ಮಾಡ್ಕೊಳ್ತಾರೆ, ಮಾಡಿಕೊಳ್ಳಿ. ಆದರೆ ಅದರ ಬ್ಲೇಮು whatever yesterday incident happened, it is unfortunate. But who is responsible for that? I have already explained to you. It is the responsibility of the state government. They could have taken precautions. The Prime Minister office has got abundant staff, not only in, out, and plus his CBI, his IB, his SPG, and other paraphernalia. Apart from that, he has already mentioned in each program how many people should accompany him. 31 people in one place, 15 people in another place. So like that he has mentioned, right from photographer to TV anchor, ಎಲ್ಲರೂ ಯಾರ್ಯಾರ ಜೊತೆಯಲ್ಲಿ ಇರಬೇಕು, he has mentioned it. And even in spite of state government also told
the weather is also not good, you can relook. Then IB people, director IB said, no, everything is okay, we can go. Therefore, a man who wanted to go by helicopter, suddenly he changed his program, telling that the weather is not. This was informed earlier itself. But he suddenly changed his route and he wanted to go by road. And as you know, Punjab is very volatile about the farmers' issue. And naturally, when Prime Minister comes from this side, some people might have thought that to give some memorandum or something. But state government tried its best to disperse them. They removed them, and from Prime Minister's convoy to the farmers or other people, 15-20 feet away, nobody was nearby. 15 meters away, sorry. Nobody was there. But in spite of that, you are blaming it. But the real thing is that where you wanted to address that Hussain Walia, where he wanted to address, or Firozpur, where he wanted to address, there hardly 700 to 800. Then the feedback came from their party and their officers. Sir, people are not there, they are not responding. And empty chairs you have seen, at least part of empty chairs you might have seen, not full. So, after thinking that, he said that it is better way to convey that instead of lack of people or there was no proper response from his program, then he thought better let us go by car. And naturally, the farmers or anybody comes, there should be some gadbad, and then he will say that state government is not done enough arrangement. Therefore, I came back. So it is just to put blame on state government. The BJP government is playing this game. And he is so fine man, Chief Minister. It is first time a Dalit has become in Punjab. Always the rich people are people who have got political power. Such people only became chief ministers. But first time Rahul Gandhi ji put it, a Dalit man, a Dr. Chani, who is MSc PhD, and just to destabilize Punjab government, because it is a Congress government, and because elections are. ನನ್ನ ಆಫೀಸ್ಗೆ ಹೋಗ್ಬೇಕಾದ್ರೆ ಅವರ ಆಫೀಸ್ ದಾಟಿ 3ನೇ ಆಫೀಸ್ ನಂದು. ನಾನು ಹೋಗ್ಬೇಕಾದ್ರೆ ಆ ಮಾರ್ಗದಿಂದ ಹೋಗ್ಬೇಕು. ಆವಾಗ ಅಲ್ಲಿ ಪೊಲೀಸ್ ಅಧಿಕಾರಿಗಳು ಬಂದು ನಿಲ್ಲಿಸ್ಬಿಟ್ರು ನನಗೆ. ಯಾಕೆ? ಇಲ್ಲ, ಪ್ರೈಮ್ ಮಿನಿಸ್ಟರ್ ಆ ಗೇಟ್ಲಿಂದ ಬರ್ತಾ ಇದ್ದಾರೆ, ಅದಕ್ಕೆ ತಾವು ಇಲ್ಲೇ ನಿಲ್ಬೇಕು. ಬಿಕಾಸ್ ಅಲ್ಲಿ ಏನು ಇವು ಆಬ್ಸ್ಟೆಕಲ್ ಇವು ಹಾಕಿರ್ತಾರೆ ಪಂಪ್. ಸೊ ನಾನು ಹೇಳಿದೆ, ನಂದು ಇರೋದೇ ಅವ್ರ ಪಕ್ಕದಲ್ಲಿದೆ, 2 ನಿಮಿಷ ಆಗಲ್ಲ, ನಾನು ಅಲ್ಲಿ ರೀಚ್ ಆಗ್ತೀನಿ. ಇಲ್ಲ ಕೊನೆಗೆ ನೋಡಪ್ಪ, ನಾನು ಈಗಾಗಲೇ ಮುಟ್ತೇನೆ, ನೀವು ಈ ರೀತಿಯಾಗಿ ಮಾಡಿದ್ರೆ ಸರಿಯಿಲ್ಲ, ನಾನೊಂದು ಕ್ಯಾಬಿನೆಟ್ ಮಿನಿಸ್ಟರ್ ಇದ್ದೀನಿ, ಅದು ಇನ್ ದ ಪ್ರಿಮೈಸಸ್ ಆಫ್ ಪಾರ್ಲಿಮೆಂಟ್, ಆ್ಯಂಡ್ ಪಾರ್ಲಿಮೆಂಟ್ ಗೇಟ್ ಅವ್ರದ್ದು ನಮ್ಮದು ಕಾಮನ್ ಇದೆ ಕಡೆ, ಒಂದೇ 2ನೇ 3ನೇ ಗೇಟ್ ನಾನು ರೌಂಡ್ ಇರೋದು. ಸೊ ನನಗೆ ಆಮೇಲೆ ಜಗಳ ಆಡಿದ್ಮೇಲೆ ಬಿಟ್ಟರು. ಕೊನೆಗೆ ಬಂದು ಕ್ಷಮೆ ಕೇಳ್ಕೊಂಡ, ಸರ್ ನಮ್ಗೆ ತಪ್ಪಾಗಿದೆ, ನಾವು ಹಿಂಗೆ ಮಾಡಬಾರ್ದಿತ್ತು, ಅದಕ್ಕಂತೇಳಿ ಜಾಯಿಂಟ್ ಸೆಕ್ರೆಟರಿ ಬಂದು ನನಗೆ ಕ್ಷಮೆ. ನಾನು ಅದು ಮರ್ತು ಹೋದೆ, ಯಾಕಂದ್ರೆ ಅದಕ್ಕೆ ರಾಜಕೀಯ ಮಾಡೋಕ್ಕೆ ಹೋಗಿಲ್ಲ.
ಹಿಂದಿಂದು ರಾಜಕೀಯ ಮಾಡಕ್ಕೆ ಹೋಗಿಲ್ಲ. ಇವೆಲ್ಲ ತಿಳುವಳಿಕೆ ಇಲ್ಲದೆ ಕೆಲವು ಜನ ಮಾಡ್ತಾರೆ, ಓವರ್ ಎಂಥೂಸಿಯಾಸ್ಟಿಕ್ಲಿ ಆ್ಯಕ್ಟ್ ಮಾಡ್ತಾರೆ ಅಂತ ನಾನು ಅದಕ್ಕೆ ಅಲ್ಲಿಗೆ ಬಿಟ್ಟೆ. ರಾಜ್ಯಸಭಾ ಜಾಯಿಂಟ್ ಸೆಕ್ರೆಟರಿ ಬಂದು ಕ್ಷಮೆ ಕೇಳಿದ್ರು, ಇವರು ಕೇಳಿದ್ರು. ನಾವು ಇಷ್ಟು ಮರ್ಯಾದೆ ಕೊಡ್ತೇವೆ ಪ್ರೈಮ್ ಮಿನಿಸ್ಟರ್ ಅಂದರೆ. ಚೆನ್ನೀನು ಹೇಳಿದ್ದಾರೆ, ಪ್ರೈಮ್ ಮಿನಿಸ್ಟರ್ ಅವ್ರ ಕೂದಲ ಇವನು ಧಕ್ಕಿ ಆಗದೆ ರೀತಿಯಲ್ಲಿ ನೋಡಿಕೊಳ್ತಕ್ಕಂಥ ಜವಾಬ್ದಾರಿ ನಂದಿದೆ. ಅವ್ರಿಗೋಸ್ಕರ, ಅವ್ರ ರಕ್ಷಣೆಗೋಸ್ಕರ ನಾನು ಪ್ರಾಣ ಕೊಡೋಕ್ಕೂ ತಯಾರಿದ್ದೇನೆ ಅನ್ನತಕ್ಕಂಥ ಮಾತು ಸ್ಪಷ್ಟವಾಗಿ 6 ಗಂಟೆಗೆ ಅವರು ಪ್ರೆಸ್ ಕಾನ್ಫರೆನ್ಸ್ ಇಷ್ಟು ಹೇಳಿದ್ರು ರಾಜಕೀಯ ಮಾಡ್ತಾರೆ. ಅವ್ರ ಪ್ರಾಣ ಅವ್ರು ಕೊಲೆ ಮಾಡ್ಬೇಕಂದಿದ್ರು, ಅವ್ರು ಇದು ಮಾಡ್ಬೇಕಂದ್ರೆ ಏನಿದು? ರಾಜಕೀಯ ನೀವು ಓಟಿನ್ಗೋಸ್ಕರ ಈ ರೀತಿಯಾಗಿ ದೇಶದಲ್ಲಿ ಒಂದು ಎಮೋಷನಲ್ ಚಾರ್ಜ್ ಮಾಡಿದ್ರೆ ಜನರಿಗೆ ಇದು ಸರಿಯಲ್ಲ. ಅದಕ್ಕೆ ಅವ್ರು ಹೇಳಿದ್ರು, ಏನಾರ ಸೆಕ್ಯೂರಿಟಿ ಲ್ಯಾಬ್ಸ್ ಆದರೆ ಅದ್ರ ಬಗ್ಗೆ ನಾ ಎನ್ಕ್ವೈರಿ ಮಾಡಿಸ್ತೀನಿ ಅಂತ ಹೇಳಿ ಇವತ್ತು ನಾ ಮಾತಾಡಿದೆ ಅವ್ರಿಗೆ. ಅವ್ರು ಹೇಳಿದ್ರು, ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಹಾಗೂ ಒಬ್ಬ ರಿಟೈರ್ಡ್ ಚೀಫ್ ಸೆಕ್ರೆಟರಿ ಒಂದು ಕಮಿಟಿ ಮಾಡಿ ತಕ್ಷಣ 3 ದಿವಸಿನ ಒಳಗೆ ಅದು ರಿಪೋರ್ಟ್ ಕೊಡಬೇಕು. ಯಾರು ತಪ್ಪಿಸ್ತಿದ್ದಾರೋ ಅವ್ರಿಗೆ ಶಿಕ್ಷೆ ಕೊಡ್ತೀನಿ ಅಂತ ಹೇಳಿ ನನಗೆ ಇವತ್ತು ಮುಂಜಾನೆ ಫೋನ್ ಮೇಲೆ ಅವ್ರು ಹೇಳಿದ್ರು. ಹೇಳೋ ತಾತ್ಪರ್ಯ ಏನಂದರೆ, ಯಾವ ದುರುದ್ದೇಶ ಅದು ಇರಲಿಲ್ಲ. ಅವರಿಗೆ ಪ್ರೈಮ್ ಮಿನಿಸ್ಟರ್ ಆಗಿ ಅವರಿಗೆ ಮರ್ಯಾದೆ ಕೊಡ್ತಕ್ಕಂಥದ್ದೇ ಎಲ್ಲ ಫಸ್ಟ್ ಅವ್ರು ನಮ್ಮ ಇದೆ. ಸೊ ದಿಸ್ ಕೋರ್ಟ್ ಮೇಲೆ 31 ಮಿನಿಟ್ ಟು ಮಿನಿಟ್ ಬಹುಶಃ ಸೊ polarization, blame game, and just to defame Channi and his government. That's why they have done this, and I have shown already his programs. How first program, how many people, second program, where is landing and how many people will be accompanying, fourth, where, like that, all details I have got. But they are in a habit of always propagating false propaganda. But immediately after the incident, when Prime Minister himself says that मैं बच गया साला नहीं, he said मैं बच गया. हाँ, मैं धन्यवाद बोली आपके चीफ मिनिस्टर. If any Prime Minister says like this, you have got so many vehicles, convoys, security. आप अगर if Prime Minister is going from any route, nearly 10-15 vehicles convoy first go, they check, they come back, and again when he goes, again they follow him. This is the system, and he has got 5 times, 10 times of security compared to previous prime ministers. And such man is blaming state government. It is unfortunate, and one should not make politics. We respect, he is our prime minister. We respect any prime minister of this country. One should respect them, and it is not the question of X, Y or Z. Therefore, this is a gimmick. That's why just I wanted to explain to you. I have come and I personally have spoken to Channi, and he also gave details, and those details. ಹೆಲಿಕಾಪ್ಟರ್ಲಿಂದ ಹೋಗ್ತಕ್ಕಂಥವ್ರು ರೋಡ್ ಮುಖಾಂತರ ಹೋಗ್ತಕ್ಕಂಥ ಪ್ಲಾನು ನೀವು 20 minutes ಬ್ಯಾಕ್ ಚೇಂಜ್ ಮಾಡಿ ನೀವು ಹೇಳ್ಕೊಡ್ತೀರಿ ನಿಮ್ಮ ಜನರಿಗೆ. ಅಲ್ಲಿನ ಚೀಫ್ ಮಿನಿಸ್ಟರ್ ಅವರ ಎಂಟೈರ್ ಸ್ಟಾಫ್ ಕೋವಿಡ್, ಯಾಕಂದ್ರೆ ಪ್ರೈಮ್ ಮಿನಿಸ್ಟರ್ ಹತ್ರ ಹೋಗ್ಬೇಕಾದ್ರೆ ಕೋವಿಡ್ ಟೆಸ್ಟ್ ಮಾಡಿಕೊಂಡು ಸರ್ಟಿಫಿಕೇಟ್ ತೊಗೊಂಡು ಹೋಗ್ಬೇಕು.
ಆ ಕೋವಿಡ್ ಟೆಸ್ಟ್ ಮಾಡಿದಾಗ ಇಂಪಾರ್ಟೆಂಟ್ ಆಫೀಸರ್ಸು 3 ಜನರಿಗೆ ಕೋವಿಡ್ ಪಾಸಿಟಿವ್ ಬಂತು ಮತ್ತು ಅವರ ಜೊತೆಯಲ್ಲೇ ಚೀಫ್ ಮಿನಿಸ್ಟರ್ ಇರೋದ್ರಿಂದ ಅವರಿಗೂ ಕೂಡ ಇದರ ಸೋಂಕನ್ನು ಇರ್ತದೆ ಅಂಥೇಳಿ ಅವರು ಫೋನ್ ಮಾಡಿ ಪ್ರೈಮ್ ಮಿನಿಸ್ಟರ್ ಅವ್ರ ಆಫೀಸ್ಗೆ ಹೇಳಿದ್ರು, ರಾತ್ರಿ ನೋಡಿ ನಮ್ಮಲ್ಲಿ ಈಗ ಅಧಿಕಾರಿಗಳಿಗೆ ಅಫೆಕ್ಟ್ ಆಗಿದೆ. 1, 2ನೇದು ಕೆಲವು ಕಡೆ ರೈತರು ನಿಮ್ಮನ್ನು ಮೆಮೊರಂಡಮ್ ಕೊಡಬೇಕು ಅಂತ ಹೇಳಿ ರಸ್ತೆಯಲ್ಲಿ ಬರ್ತಾರೆ, ಅದಕ್ಕಾಗಿ ನೀವು ಅದನ್ನು ಕೂಡ ಯೋಚನೆ ಮಾಡಬೇಕು. ಹವಾಮಾನವೂ ಸರಿ ಇಲ್ಲ, ಅದಕ್ಕಾಗಿ ಇದು ಕ್ಯಾನ್ಸಲ್ ಮಾಡಿದ್ರೆ ಒಳ್ಳೆಯದು ಅಂಥೇಳಿ ಇವರು ಕೂಡ ಇವ್ರ ಚೀಫ್ ಸೆಕ್ರೆಟರಿನೂ ಕೂಡ ಅವರಿಗೆ ಹೇಳಿದರು. ಆಮೇಲೆ IB ಡೈರೆಕ್ಟರ್ ಹೇಳಿದ್ರು ಸಿಚುವೇಶನ್ ಸರಿ ಇದೆ, ಅದಕ್ಕಾಗಿ ಯಾವ ತೊಂದರೆ ಇಲ್ಲ, ನಾವು ಹೋಗಬೇಕು, ಬರ್ತೇವೆ, ನೀವೆಲ್ಲ ಹೆಲಿಕಾಪ್ಟರ್ದ ಅರೇಂಜ್ಮೆಂಟ್ ಇದ್ದಲ್ಲೇ ಎಲ್ಲರೂ ಕೂಡ ಬರಬೇಕು ಅಂತ. ಆದರೆ ಆಗಿದ್ದು ಉಲ್ಟಾ, ಹೆಲಿಕಾಪ್ಟರ್ನಲ್ಲಿ ಬರ್ತೇವೆ ಅಂತ ಹೇಳಿದವರು ಹವಾಮಾನ ಚೆನ್ನಾಗಿಲ್ಲ ಅಂತ ಗೊತ್ತಿದ್ರು ಕೂಡ ರೈತರು ಅಲ್ಲಿ ಇಲ್ಲಿ ಅಸಮಾಧಾನವಾಗಿದ್ದರು. ಅದು ಬಿಡಿ, ಅದಕ್ಕೆ ಎಲ್ಲ ಪರ್ಸುಯೇಷನ್ ಮಾಡಿ ಸ್ಟೇಟ್ ಗೌರ್ಮೆಂಟ್ದವರು ಎಲ್ಲೆಲ್ಲಿ ಅವ್ರಿಗೆ ಸರಿಸಬೇಕು, ಯಾವ್ಯಾವ ರೋಡಿಂದ ತೆಗಿಬೇಕು ಅದನ್ನು ತೆಗೆದರು. ರಾತ್ರಿ 3 ಗಂಟೆ 5 ಗಂಟೆ ತನಕ ಆ ಕೆಲಸವನ್ನು ಮಾಡಿದ್ರು. ಆದರೆ ವಾತಾವರಣ, ಸ್ಥಳೀಯ ವಾತಾವರಣ ತಿಳಿಸಿದ್ರು ಕೂಡ ಇವರು ಅಲ್ಲಿಂದ ಹೆಲಿಕಾಪ್ಟರಿಂದ ಹೋಗೋದು ಬಿಟ್ಟು ತಿರುಗಿ ಇದು ಅಲ್ಲಿ ಜನ ಸೇರಿಲ್ಲ ಅನ್ನತಕ್ಕಂಥದ್ದು ಅವ್ರಿಗೆ ಮಾಹಿತಿ ಬಂದ ಮೇಲೆ ಇಮಿಡಿಯೇಟ್ಲಿ ಸುಮಾರು 10 ಕಿಲೋಮೀಟರ್ ಅವರೆಲ್ಲ ಕಾಪಿಲ ಹೋಗಿ, ಇಲ್ಲ ನಮಗೆ ರೋಡ್ ಬ್ಲಾಕ್ ಮಾಡಿದ್ದಾರೆ, ಅದಕ್ಕಾಗಿ ನಾವು ವಾಪಸ್ ಬರ್ತೇವೆ ಅಂತೇಳಿ ನೀವೆಲ್ಲ ನೋಡಿರಬೇಕು. ಅದೆಲ್ಲ ಇದೆ. ಪ್ರೈಮ್ ಮಿನಿಸ್ಟರ್ಗೆ ಇಷ್ಟೊಂದು ಸ್ಟಾಫ್, ಇವರಿಗಂತೂ ಸೆಕ್ಯೂರಿಟಿ, ಪಂಡಿತ್ ಜವಾಹರ್ಲಾಲ್ ನೆಹರು ಅವರಿಗೆ ಅಷ್ಟು ಸೆಕ್ಯೂರಿಟಿ ಇರಲಿಲ್ಲ ಆ ಕಾಲದಾಗ, ಇದು ಪ್ರಶ್ನೆ. ಇಂದಿರಾ ಗಾಂಧಿ ಅವರಿಗೂ ಇಷ್ಟು ಸೆಕ್ಯೂರಿಟಿ ಇರಲಿಲ್ಲ, ರಾಜೀವ್ ಗಾಂಧಿ ಅವರಿಗೂ ಇಷ್ಟು ಸೆಕ್ಯೂರಿಟಿ ಇರಲಿಲ್ಲ. ಇವತ್ತು ಅದರ 10 ಪಟ್ಟು ಸೆಕ್ಯೂರಿಟಿ ಇವರಿಗಿದೆ. ಒಳ್ಳೆ ಒಳ್ಳೆ ಫಾರಿನ್ ಕಾರ್ಸ್, ಬುಲೆಟ್ ಪ್ರೂಫ್ ಕಾರ್ಸ್ ಇವು ರಕ್ಷಣೆಗಾಗಿವೆ. ಇದ್ರೂ ಕೂಡ ನೀವು ಒಬ್ಬ ಪಂಜಾಬ್ ಸರ್ಕಾರ ಮೇಲೆ ದೋಷಾರೋಪಣೆ ಮಾಡಿ ಅವರು ನಮಗೆ ಬರ್ಕೊಡ್ಲಿಲ್ಲ, ನಿಲ್ಲಿಸಿದ್ರು. ಸ್ವಾಮಿ, ಒಬ್ಬ ಪ್ರೈಮ್ ಮಿನಿಸ್ಟರ್ ಹೋಗ್ತಾರಂದ್ರೆ ಮೊದಲೇ ಹೆಲಿಕಾಪ್ಟರ್ಗಳು 2-3 ಹೋಗಿ ನೋಡ್ಕೊಂಡು ಬಂದು ವಾಪಸ್ ಬಂದು ವಾತಾವರಣ ತಿಳಿಸ್ತಾರೆ. ರೋಡಿಂದ ಹೋದರೆ 10 ಗಾಡಿ ಮೊದಲು ರಿಹರ್ಸಲ್ ಮಾಡ್ತಾರೆ, ಮೊದಲೇ ಹೋಗಿ ಆಮೇಲೆ ಇವ್ರ ಗಾಡಿ ಬಿಡ್ತಾರೆ. ಇದು ನಿಮಗೆಲ್ಲರಿಗೂ ಗೊತ್ತಿದೆ. ನನಗೆ ಒಂದು ಅನುಭವ ಹೇಳ್ತೀನಿ. ನಾನು ಪ್ರೈಮ್ ಮಿನಿಸ್ಟರ್ ಮನೆಯಿಂದ ಅವರು ಬರುವಾಗ, ನನ್ನ ಮನೆ ಇರೋದು 10 ಜನಪತ್, 10 ರಾಜಾಜಿ ಮಾರ್ಗ್, ಎಲ್ಲಿ ನಮ್ಮ ಪ್ರಣಬ್ ಮುಖರ್ಜಿ, ಅಬ್ದುಲ್ ಕಲಾಂ ಇದ್ದರು, ಆ ಮನೆಯೇ ನನಗೆ ಕೊಟ್ಟಿದ್ದಾರೆ. ಅಲ್ಲಿಂದ ನನ್ನ ಆಫೀಸ್ ಬರಬೇಕಾದ್ರೆ ಸ್ವಲ್ಪ ಆ ಸಂದರ್ಭದಲ್ಲಿ ಪ್ರೈಮ್ ಮಿನಿಸ್ಟರ್ದು ಏನಾದರೂ ಕಾನ್ವಾಯ್ ಬರ್ತಾ ಇದ್ರೆ 5 ನಿಮಿಷ ಮುಂಚೆ ನಮಗೆ ನಿಲ್ಲಿಸ್ತಾರೆ. ಇದು ಅಂತೂ ಅವರ ಮಧ್ಯೆ ನಮ್ಮದೇ ಇರ್ತಕ್ಕಂಥದ್ದು 2 ಕಿಲೋಮೀಟರ್. ಅವು ದೊಡ್ಡ ದೊಡ್ಡ ರೋಡ್ ಇವೆ, ನಿಮ್ಗೆ ಗೊತ್ತಿವೆ ನ್ಯೂ ಡೆಲ್ಲಿ. And in future such things should not happen. And even Chani himself said, I was affected, means my staff was affected by COVID. I am with them, therefore I will not be able to receive Prime Minister on that spot. He also informed. But in spite of that,
nobody has gone, nobody has informed. Their officers know that, everything they know. So, one should not insult any state. A people of Punjab, Punjab people are very highly respected, a marshal, and they defend our borders, country, and such situations should not arise. Like I said, three or more Congress leaders are showing a different line.